ನಾನು ರಮಾಕಾಂತ್ ನರ್ಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ ನಿಮ್ಮ ಮುಂದುಗಡೆ. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಕಲಿಯಿರಿ, ಕಲಿಸಿರಿ. ಯಾಕಂದರೆ ನಮ್ಮ EPS 95 ಪೆನ್ಷನ್ದಾರರಿಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಇದ್ರ ಬಗ್ಗೆ ಹೇಳೋಕ್ಕೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಯಾಕಪ್ಪ ನಾವು ಇದು ಹೊಡೆದಾಡ್ತಾಯಿದ್ದೀವಿ, ನಮ್ಮ ಹಕ್ಕು ಏನಿದೆ ಈ ತಿಳಿ ಹೇಳೋಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಸರಿಯಾಗಿ ತಿಳಿದುಕೊಳ್ಳಿ ಹಾಗೂ 4 ಜನರಿಗೆ ಇದರ ಬಗ್ಗೆ ತಿಳಿ ಹೇಳಿ. ಈಗ 1995ರಲ್ಲಿ ಯಾವಾಗ ಇದು EPS 95 ಪೆನ್ಷನ್ ಸ್ಕೀಮ್ ಪ್ರಾರಂಭವಾಯಿತು, ಅದಕ್ಕೆ ಎಲ್ಲಿಂದ ಫಂಡ್ ಬಂತು, ಎಷ್ಟು ಫಂಡ್ ಇದೆ, ಎಷ್ಟು ಕಲೆಕ್ಟ್ ಆಗಿದೆ, ನಮ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಅವರಲ್ಲಿ ಇದ್ರೂ ಕೂಡ ಯಾಕೆ ಕೊಡ್ತಾ ಇಲ್ಲ, ಈ ವಿಷಯಗಳನ್ನು ಅವರ ಬ್ಯಾಲೆನ್ಸ್ ಶೀಟ್ಗಳನ್ನು ನೋಡಿ ನಿಮ್ಮ ಮುಂದುಗಡೆ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಸರಿಯಾಗಿ ತಿಳಿದುಕೊಳ್ಳಿ, ಮೇಲೆ ನೋಡಿ ಅಂಡರ್ಲೈನ್ ಮಾಡಿ 4 ಜನರಿಗೆ ತಿಳಿ ಹೇಳಿ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡಿರಿ. ಈಗ ಪ್ರಾರಂಭಿಸೋಣ. 1995ರಲ್ಲಿ ಮೊದಲು ಇದು ಫ್ಯಾಮಿಲಿ ಪೆನ್ಷನ್ ಸ್ಕೀಮ್ ಅಂತ ಇತ್ತು. ಅದಕ್ಕೆ 8,252 ಕೋಟಿ ರೂಪಾಯಿ ಫ್ಯಾಮಿಲಿ ಪೆನ್ಷನ್ನಿಂದ EPS 95 ಪೆನ್ಷನ್ಗೆ ಟ್ರಾನ್ಸ್ಫರ್ ಆಯಿತು. ಇದೇ EPS 95 ಪೆನ್ಷನ್ ಸ್ಕೀಮ್ ಬೆಳ್ಕೊಂಡು ಹೋಯಿತು. ಅದರ ಕೆಲವು ಫಿಗರ್ಸು ನಿಮ್ಮ ಮುಂದೆ ಹೇಳ್ತೀನಿ ನಾನು. 2022-23 ಈ ಕಾರ್ಪಸ್ ಫಂಡ್ ಪ್ರಕಾರ ಅವ್ರ ಹತ್ರ 7,80,308,000 ರೂಪಾಯಿ ಕಾರ್ಪಸ್ ಫಂಡ್ ಇದೆ. ಹಾಗೂ 2017-18 ಅಕೌಂಟ್ ಪ್ರಕಾರ ಇನ್ನಾಪರೇಟಿವ್ ಅಕೌಂಟು ಅಮೌಂಟ್ ಏನಿದೆಯಲ್ಲ ಅದು 54,657 ಕೋಟಿ ರೂಪಾಯಿ ಇದೆ. ಇವರು ಮುದುಕರು, ಇವರೇನು ದುಡ್ಡು ಕೇಳಲ್ಲ, ಅದಕ್ಕೆ ಇವೆಲ್ಲ ಅಮೌಂಟುಗಳು ಎಲ್ಲೆಲ್ಲೋ ಹೋಗ್ತಾ ಇದೆ. ಮುದುಕರಿಗಿಷ್ಟು ದುಡ್ಡು ದಯಮಾಡಿ ಯಾರಿಗೂ ಟ್ರಾನ್ಸ್ಫರ್ ಮಾಡಬೇಡ್ರಿ. ಸರ್ಕಾರದ ಮಹಾಶಯರೇ, ಒಂದೇ ಒಂದು ಪ್ರಶ್ನೆ, ನೀವು 52,919 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀರಾ. ಎದಕ್ಕೆ ಮಾಡಿದ್ದೀರಾ? ಸೀನಿಯರ್ ಸಿಟಿಜನ್ ವೆಲ್ಫೇರ್ ಫಂಡು. ಯಾರಿಗ್ರಿ ವೆಲ್ಫೇರ್ ಮಾಡಿದ್ದೀರಾ? ಹೆಂಗೆ ಟ್ರಾನ್ಸ್ಫರ್ ಆಯಿತು? ಇದು ಒಂದು ಹೇಳ್ತಾ ಇದ್ದೀನಿ, ಹಿಂಗೆ ಎಷ್ಟೋ ಇದೆ. ಈ ಥರದ ವಿಷಯಗಳು ನಮ್ಗೆ ಗೊತ್ತಾಗಲಾರ್ದೆ ಎಷ್ಟೋ ಫಂಡ್ಗಳು ಟ್ರಾನ್ಸ್ಫರ್ ಆಗ್ತಾಯಿದೆ. ನಮ್ಮ ಫಂಡ್ಗಳಿಗೆ ನಾವು ಪೆನ್ಷನ್ ಕೇಳೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಮ್ಮ ಜೊತೆಗೆ ಬಂದು ಹೋರಾಡಿ, ಆವಾಗಲೇ ನಮಗೆ ನಮ್ಮ ದುಡ್ಡು ನಮಗೆ ಸಿಗೋದು. ಇನ್ನೊಂದು ಹೇಳ್ತೀನಿ ಕೇಳಿ. ಆ್ಯಸ್ ಆನ್ 9/8/1924 ಪ್ರಕಾರ 6,48,73,121 ಜನ ತಿಂಗಳಿಗೆ 1,250 ರೂಪಾಯಿ ತುಂಬುತ್ತಾ ಇದ್ದಾರೆ. ಇದರಿಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗ್ತಾ ಇದೆ? 6,48,850 ಕೋಟಿ ರೂಪಾಯಿ ತಿಂಗಳ ಕಲೆಕ್ಟ್ ಆಗ್ತಾ ಇದೆ. ಹಾಗೂ ಇದರ ಬಡ್ಡಿ ಒಂದು ವರ್ಷಕ್ಕೆ 51,985 ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ. ಇದರಂಗೆ ಟೋಟಲ್ನ ಹೇಳಿದ ಪ್ರಕಾರ 2022-23ರಲ್ಲಿ 7,80,308 ಕೋಟಿ ರೂಪಾಯಿ ಕಾರ್ಪಸ್ ಫಂಡು ಬಿದ್ದಿದೆ. ಹಾಗೂ ವರ್ಷಕ್ಕೆ ಬಡ್ಡಿಯೂ ಬರ್ತಾ ಇದೆ. ನಮಗೆ ಪೆನ್ಷನ್ ಎಷ್ಟು ಕೊಡ್ತಾ ಇದ್ದಾರೆ? ನಮಗೆ ಕೊಡ್ತಾ ಇರೋದು ಪೆನ್ಷನ್ ಇದರಿಂದ 2,432 ಕೋಟಿ ರೂಪಾಯಿ ಅಷ್ಟೇ. ಸರ್ಕಾರಿಗೆ ನಾವು ಕಳಕಳಿ ವಿನಂತಿ ಏನು ಮಾಡ್ತಾಯಿದ್ದೀವಿ ಅಂದರೆ,
7,500 ರೂಪಾಯಿ ಕೊಡೋದ್ರಿಂದ ಈ ಫಂಡು ಏನು ಡಿಸಾಲ್ವ್ ಆಗಲ್ಲ. ಈ ಫಂಡ್ ಕಾರ್ಪಸ್ ಬೆಳೀತಾ ಇರುತ್ತೆ, ನಮಗೂ ಪೆನ್ಷನ್ ಕೊಡ್ಬೋದು. ಇದೇ ಒಂದು ಬೇಸ್ ಮೇಲೆ ನಾವು ಸರ್ಕಾರದ ಜೊತೆಗೆ ಫೈಟ್ ಮಾಡ್ತಾಯಿದ್ದೀವಿ. ತಿಳ್ಕೊಂಡ್ರೆ ಸ್ನೇಹಿತರೆ, ಇದೇ ಫಿಗರು ಪ್ರತಿಯೊಬ್ಬರು